ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ಆದ್ದರಿಂದ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ಹೊಸದಾಗಿ ಹಾಕೋ ವಿಡಿಯೋಸಲ್ಲೇ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನನ್ನ ಮಗ ಅಂತೂ ರೆಡಿಯಾಗಿ ನಿಂತಿದ್ದಾನೆ. ಇವಾಗ ಟೈಮ್ ಬಂದು 3:30 ಆಗಿದೆ. ಒಂದು ನಿದ್ದೆ ಊಟ ಎಲ್ಲ ಆಯಿತು. ಸೊ ಇವಾಗ ನಾವು 3 ಜನನು ರೆಡಿಯಾಗಿ ಹೊರಡೋಣ ಅಂತ ಹೇಳಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಇವಾಗ ವೀಕೆಂಡ್ಸ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಮೈಸೂರು, ಏಕೆಂದರೆ ದಸರಾ ಟೈಮ್ ಅಲ್ವಾ. ಸೊ ಅದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಿ ಓಡಾಡ್ಬೋದು, ವೀಕೆಂಡ್ಸ್ ತುಂಬಾ ಕಷ್ಟ ಆಗುತ್ತೆ. ನನ್ನ ಮಗ ಹಠ ಮಾಡ್ದಿದ್ದ ಅಂತ ಹೇಳಿ ಹೊರಟ್ವಿ ನಾವು ಮನೆಯಿಂದ. ಇವಾಗ ಮೈಸೂರು ರಿಫ್ರೆಶ್ಮೆಂಟ್ಗೆ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಕಾಫಿ ಆಗಿರ್ಬೋದು, ಜ್ಯೂಸಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾವು ಕಾಫಿ ಕುಡಿದೇ ಮುಂದೆ ಹೋಗೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಫಿಲ್ಟರ್ ಕಾಫಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗ ಕೂಡ ಜ್ಯೂಸ್ ಕುಡಿತಾ ಇದ್ದಾನೆ, ಮತ್ತು ಆನಿಯನ್ ಬೋಂಡಾನು ಕೂಡ ತೊಗೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಯಾರೆಲ್ಲ ಮೈಸೂರಲ್ಲಿ ಇದ್ರೋ ಅಥವಾ ಹೊಸೊಬ್ಬರು ಯಾರಿದ್ರೋ ಮೈಸೂರು ರಿಫ್ರೆಶ್ಮೆಂಟ್ಗೆ ಬನ್ನಿ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ನು, ಸೊ ತುಂಬಾ ಚೆನ್ನಾಗಿರುತ್ತೆ ಫುಡ್ ಎಲ್ಲ. ಫ್ರೆಂಡ್ಸ್, ಅಲ್ಲಿಂದ ನಾವು ಅರಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಎಲಿಫೆಂಟ್ ಎಲ್ಲ ಹೋಗ್ತಾ ಇರುತ್ತೆ ಅಲ್ವಾ, ಆನೆಗಳೆಲ್ಲ ಸ್ವಲ್ಪ ರೌಂಡ್ಸ್ಗೆ ಬರ್ತಾ ಇರುತ್ತಲ್ವ. ಸೊ ಆದ್ದರಿಂದ ಅದನ್ನೆಲ್ಲ ನೋಡೋಣ, ನನ್ನ ಮಗನಿಗೂ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್, ನಾವು ಇಲ್ಲಿಯವರೇ ಲೋಕಲೇ ಆದರೂ ಕೂಡ ನಾವು ಈ ಥರ ಒಂದು ರೈಡ್ ಹೋಗಿರಲಿಲ್ಲ. ಆದ್ದರಿಂದ ನನ್ನ ಮಗನಿಗೆ ಇದು ತುಂಬಾ ಇಷ್ಟ. ಕುದುರೆ ಮೇಲೆ ಹೋಗಬೇಕು ನಾನು ಅಂತ ಆಟ ಮಾಡ್ತಿದ್ದೆ, ಅದರಿಂದ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಕಂಪ್ಲೀಟ್ ಒಂದು ರೌಂಡ್ ಬರಬೇಕು ಅಂದರೆ 800 ರುಪೀಸ್ ಕೇಳ್ತಾ ಇದ್ದಾರೆ. ಸೊ ಹಾಫ್ ರೌಂಡ್ ಆದರೆ 600 ಕೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಪಾರ್ಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ಸೊ ಪಾರ್ಕ್ ಮಾಡಬೇಕು ವೆಹಿಕಲ್ನ, ಅಲ್ಲಿ ಪಾರ್ಕಿಂಗ್ ಕೂಡ ಕಷ್ಟ ಆಗಿಬಿಟ್ಟಿತ್ತು. ಸೊ ನೋಡಿ ಸ್ಟಾರ್ಟ್ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು ರೈಡ್ ಅಂತೂ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನ್ನ ಮಗ ಅಂತೂ ಫುಲ್ಲು ಸಖತ್ ಎಂಜಾಯ್ ಮಾಡ್ದ. ತುಂಬಾ ಚೆನ್ನಾಗಿ ಕ್ಯೂರಿಯಾಸಿಟಿ ಇತ್ತು ಅವನಿಗೆ, ಯಾವ ಥರ ಹೋಗುತ್ತೆ ಆ ಥರ ಎಲ್ಲ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ. ಈ ಟೈಮಲ್ಲಿ ಈ ವೆದರಲ್ಲಿ ಈ ಥರ ಒಂದು ರೈಡ್ ಹೋಗೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲಿ ನೋಡಿದ್ರು ಜನನೇ ಇದ್ದರು, ಫುಲ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಮೈಸೂರಂತೂ ತುಂಬಾ ಟ್ರಾಫಿಕ್ ಇತ್ತು ಸ್ಯಾಟರ್ಡೆ ಸಂಡೇ. ಸೊ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು, ಫುಲ್ ಟ್ರಾಫಿಕ್ಕು, ಜನಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ದಸರಾ ಟೈಮ್ ಅಲ್ವಾ, ಯೂಶಲಿ ಇದೇ ಥರ ಇರುತ್ತೆ. ಸಾಕು ಬಾ, ಆಯ್ತು ಕಂದ. ಫ್ರೆಂಡ್ಸ್, ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಸೊ ಕುದುರೆನ ಬಿಟ್ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ದ ಅವನಂತೂ. ಸೊ ಅಲ್ಲಿಂದ ನಾವು ವೆಹಿಕಲ್ನ ತಗೊಂಡು ಆನೆಯನ್ನು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ದಸರಾ ಟೈಮಲ್ಲಿ ಈ ಟೈಮಲ್ಲಿ ಮಾತ್ರ ಆನೆಗಳು ಸಿಗೋದು ನೋಡಲಿಕ್ಕೆ. ಸೊ ಅಲ್ಲಿಂದ ಪಾಪುಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಕ್ರೌಡು, ಎಲ್ಲ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಆನೆಗಳು ನೋಡೋಕ್ಕೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ, ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ ಬಂದಿದ್ರು ನೋಡಲಿಕ್ಕೆ. ನೋಡಿ, ನನ್ನ ಮಗ ಅಂತ ಫುಲ್ ಕಣ್ಣು ಮಿಟುಕ್ಸೆ ನೋಡ್ತಾ ಇದ್ದಾನೆ, ಅಷ್ಟು ಇಷ್ಟ ಆಗೋಯ್ತು ಅವನಿಗೆ. ಸೊ ಅಲ್ಲಿಂದ ನಾವು ಫೋರಮ್ ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಮೈಸೂರು ನೋಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಟ್ರಾವೆಲ್ ಮಾಡೋದಕ್ಕೆ, ಲೈಕ್ ಸಿಟಿ ರೌಂಡ್ಸ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಬಂದ್ವಿ. ಸಂಡೇ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲೂ ಕೂಡ ಮಾಲಲ್ಲೂ ತುಂಬ ಜನ ಇದ್ದರು. ವೆಸ್ಟ್ ಸೈಡ್ಗೆ ಬಂದ್ವಿ. ನೋಡೋಣ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ.
ಕಲೆಕ್ಷನ್ಸ್ ವೀಡಿಯೋಸು. ಸೊ ತುಂಬಾ ಚೆನ್ನಾಗಿದೆ ಕುರ್ತಾಸ್ ಅಂತೂ. ನನ್ನ ಮಗ ತಗೊಳ್ಳೋದಕ್ಕೆ ಬಿಡಲಿಲ್ಲ, ಶಾಪಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ಒಂದಷ್ಟು ಟ್ರೈ ಮಾಡಿ ನೋಡ್ತಾ ಇದ್ದೆ. ಈ ಡ್ರೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಆದರೆ ಸೈಜ್ ಇಶ್ಯೂ ಆಗಿಬಿಟ್ಟಿತ್ತು ನನಗೆ. ಇದು ಎಕ್ಸ್ ಸ್ಮಾಲ್ ತೊಗೊಂಡ್ರೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಮತ್ತು ಒಂದಷ್ಟು ಫುಟ್ವೇರ್ನೂ ಕೂಡ ಟ್ರೈ ಮಾಡ್ತಾ ಇದ್ದೆ. ಶೂಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ ತೊಗೊಳ್ಳೋಣ ಅಂತ ಹೇಳಿ. ನೋಡಿ ಯಾವ ಥರ ಇದೆ ಅಂತ. ಫುಟ್ವೇರ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸರಿ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ವೆಸ್ಟ್ ಸೈಡಲ್ಲಿ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಒಂದ್ಸರಿ ವೆಸ್ಟ್ ಸೈಡ್ ನೋಡಿ. ಫುಟ್ವೇರ್ ಆಗಿರ್ಬೋದು, ಕುರ್ತಾಸ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಅದಾದ ನಂತರ ನನ್ನ ಮಗನಿಗೆ ಟ್ರೈನು ಮತ್ತು ಕಾರಲ್ಲೆಲ್ಲ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ಮಾಲಲ್ಲಿ ನೆಕ್ಸಸ್ ಮಾಲಲ್ಲೆಲ್ಲ ಇದೆ. ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಈ ಥರ ಹೊರಗಡೆ ಕರ್ಕೊಂಡು ಬರೋದ್ರಿಂದ. ನನ್ನ ಮಗ ಕೂಡ ತುಂಬಾ ಎಂಜಾಯ್ ಮಾಡ್ದ. ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ತುಂಬಾನೇ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಪಾಪು ಹೊರಗಡೆ ಹೋಗಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವೀಕೆಂಡ್ಸ್ನ ನಾವು ಸೊ ತುಂಬಾ ಎಂಜಾಯ್ ಮಾಡಿದ್ದು. ಸೊ ಫ್ರೆಂಡ್ಸ್ ನನ್ನ ಮಗ ಅಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದ. ಹೊರಗಡೆನೇ ಕರ್ಕೊಂಡು ಹೋಗಿರಲಿಲ್ಲ ಅವನ್ನ. ಸೊ ಮಾಲಿಗೆ ಹೋಗ್ಬೇಕು, ನಾನು ಆಟ ಆಡಬೇಕು ಅಂತ ಎಲ್ಲ ಫುಲ್ ಮಿಸ್ ಮಾಡ್ಕೊತಿದ್ದೆ. ಸೊ ಅದರಿಂದ ಹೇಳಿ ಹೋಗಿದ್ವಿ ವೀಕೆಂಡ್ಸ್ ಅಂತ. ಬಟ್ ತುಂಬಾ ಕ್ರೌಡ್ ಇತ್ತು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ವೀಕೆಂಡ್ಸ್ ಅಂತೂ ಯೂಶಲಿ ಮೈಸೂರು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇವಾಗ ದಸರಾ ಟೈಮ್ ಅಲ್ವಾ, ಆಬ್ವಿಯಸ್ಲಿ ಕ್ರೌಡ್ ಇದ್ದೇ ಇರುತ್ತೆ ಮೈಸೂರು. ಸೊ ಅದರಿಂದ ಯೂಶಲಿ ನಾವು ವೀಕೆಂಡ್ಸ್ ಹೋಗೋದೇ ಇಲ್ಲ, ಕ್ರೌಡ್ ಇರುತ್ತೆ ಅಂತಾನೆ. ಬಟ್ ನನ್ನ ಮಗ ಹಠ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ, ಅವ್ನಿಗೆ ಎಂಜಾಯ್ ಮಾಡಿಸಿದ್ವಿ. ಸೊ ತುಂಬಾ ಎಂಜಾಯ್ ಮಾಡ್ದ, ಆನೆಗಳೆಲ್ಲ ನೋಡ್ದ, ಫುಲ್ ಎಂಜಾಯ್ ಮಾಡ್ದ ಅವನಂತೂ. ಸೊ ಇದು ಫಸ್ಟ್ ಟೈಮ್ ದಸರಾ ಈ ತರ ನೋಡಿದ್ದು ನನ್ನ ಮಗ. ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿಂದ ಫೋರಂ ಮಾಲ್ಗೆ ಹೋದ್ವಿ, ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೀವಿ. ತುಂಬಾ ದಿನ ಆಗ್ಬಿಟ್ಟಿತ್ತು ಶಾಪಿಂಗ್ ಎಲ್ಲ ಮಾಡಿರ್ಲಿಲ್ಲ. ಸೊ ಇವಾಗ ಒಂದಷ್ಟು ದಸರಾ ಆಫರ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಏನೆಲ್ಲ ತಗೊಂಡಿದ್ದೆ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ನೋಡಿ, ಒಂದಷ್ಟು ಆಫರ್ಸ್ ಇತ್ತು. ಸೊ ಅದರಿಂದ ತಗೊಂಡು ಬಂದಿದ್ದೀನಿ. ನೈಕಾದಲ್ಲೂ ಆಫರ್ ಇತ್ತು, ಮತ್ತೆ ವೆಸ್ಟ್ ಸೈಡಲ್ಲೂ ಆಫರ್ಸ್ ಎಲ್ಲ ಇತ್ತು. ಸೊ ಅದರಿಂದ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ವೆಸ್ಟ್ ಸೈಡಲ್ಲೆಲ್ಲ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಈ ಸರಿ ಒಳ್ಳೆ ಕುರ್ತಾ ಕಲೆಕ್ಷನ್ಸ್ ಬಂದಿದೆ. ಸೊ ಯಾರೆಲ್ಲ ತಗೋಬೇಕು, ಹಬ್ಬ ಇದೆ ಎಲ್ಲ, ಮುಂದೆ ಎಲ್ಲ ಶಾಪಿಂಗ್ ಮಾಡ್ಬೋದು ನೀವು ಆರಾಮಾಗಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಕುರ್ತಾಸು ಕೂಡ. ಫ್ರೆಂಡ್ಸ್ ನೋಡಿ, ಇದೊಂದು ಕ್ರಾಪ್ ಟಾಪ್ನ ತಗೊಂಡೆ ನಾನು. ತುಂಬಾ ಚೆನ್ನಾಗಿತ್ತು. ಈ ಶರ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದರಿಂದ ತಗೊಂಡೆ. ನೋಡಿ, ಇದಕ್ಕೆ ನಾನು 999 ಕೊಟ್ಟಿದ್ದೀನಿ. ಸೊ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದೊಂದು ತಗೊಂಡೆ. ಫ್ರೆಂಡ್ಸ್ ಈ ಸರಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅಲ್ಲಿನ ಫುಟ್ವೇರ್ ಕಲೆಕ್ಷನ್ಸ್. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಅಲ್ಲಿ ಫುಟ್ವೇರ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗಂತೂ ಒಳ್ಳೆ ಕಲೆಕ್ಷನ್ಸ್, ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನೋಡಿ, ಇದೊಂದು ತಗೊಂಡೆ. ಮೆಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ವೆಸ್ಟ್ ಸೈಡಲ್ಲಿ ಫುಟ್ವೇರ್ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಯೂಶಲಿ ನಾನು ಫುಟ್ವೇರ್ಸ್ ಎಲ್ಲ ನಾನು ಅಲ್ಲೇ ತಗೊಂಡದ್ದು, ವೆಸ್ಟ್ ಸೈಡಲ್ಲೇ ಶಾಪಿಂಗ್ ಮಾಡ್ತೀನಿ. ತುಂಬಾ ಫ್ಯಾಷನಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ 1499 ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ನೈಕಾದಲ್ಲೂ ಅಷ್ಟೇ. ಸೊ ಬೈ ಟು ಗೆಟ್ ಒನ್ ಫ್ರೀ ಎಲ್ಲ ಇತ್ತು. ಸೊ ಅದರಿಂದ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ತಗೊಂಡೆ ಅಂತ. ಫ್ರೆಂಡ್ಸ್ ಹುಡುಗಿರಿಗೆ ಎಷ್ಟೇ ಮೇಕಪ್ ಐಟಮ್ಸ್ ಇದ್ರೂ ಇನ್ನೊಂದಷ್ಟು ತೊಗೊಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ನನಗೂ ಅಷ್ಟೇ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ನಾನು ಯೂಶಲಿ ನೋಡ್ತಾ ಇರ್ತೀನಿ, ಬೇರೆ ಯಾವ್ದಾದ್ರು ಹೊಸದಾಗಿ ಶೇಡ್ಸ್ ಸಿಗುತ್ತಾ ಅಂತ. ಸೊ ಅದರಿಂದ ಒಂದಷ್ಟು ಶೇಡ್ಸ್ನ ತೊಗೊಂಡು ಬಂದಿದ್ದೀನಿ, ತೋರಿಸಿ ನಾನು ನಿಮಗೆ. ಫ್ರೆಂಡ್ಸ್ ನೈಕಾದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬೋತ್ ಎರಡು ಕಡೆನೂ ಕೂಡ ನಮಗೆ ಆಫರ್ ಸಿಗ್ತಾ ಇದೆ.
ನೋಡಿ ಇದೊಂದು ಕ್ರಯಾನ್ ತೊಗೊಂಡಿದ್ದೀನಿ, ಲಿಪ್ ಕ್ರಯಾನು. ಮೆಬಿಲಿನ್ ಅವ್ರದ್ದು ಸೂಪರ್ ಸ್ಟೇ ಲಿಪ್ ಕ್ರಯಾನ್ಸ್ ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನನಗೆ ಮೆಬಿಲಿನ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಅದಂತ ನಂಗೆ ಸಿಕ್ಕಾವಡೆ ಇಷ್ಟ. ಸೊ ನಾನು ಮ್ಯಾಕ್ ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಮ್ಯಾಕ್ ಲಿಪ್ಸ್ಟಿಕ್ ಒಂದು ಲಾಂಗ್ ಲಾಸ್ಟಿಂಗ್ ಬರಲ್ಲ. ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗಿ ಇದು ಬಂದುಬಿಟ್ರೆ ಸಾಕು, ಏನಾದರೂ ಊಟ ಮಾಡಿದ್ರೆ ಫುಲ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಲಿಪ್ಪಲ್ಲಿ. ಅದು ತುಂಬಾ ಡಿಸಪಾಯಿಂಟ್ ಆಗುತ್ತೆ. ನೋಡಿ ಇದಕ್ಕೆ ನಾನು 799 ಕೊಟ್ಟಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಶೇಡ್ಸ್ ಎಲ್ಲ ಕೇಳ್ತಾ ಇದ್ರಿ, ಯಾವ ಶೇಡ್ ತೊಗೊಂಡ್ರಿ ಮೈತ್ರಿ ಅಂತ ಎಲ್ಲ. ನೋಡಿ ಇದೊಂದು ತೊಗೊಂಡೆ, ಲಾಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇದು ಡಿಫ್ರೆಂಟ್ ಆಗಿದೆ, ಹೊಸ ಪ್ಯಾಕಿಂಗ್ ಮ್ಯಾಮ್, ಇದು ಡಿಫ್ರೆಂಟ್ ಆಗಿದೆ ಅಂತೆಲ್ಲ ಹೇಳಿದ್ರು. ಸೊ ಅದರಿಂದ ತೊಗೊಂಡು ಬಂದಿದ್ದೀನಿ. ಇದಕ್ಕೆ 849 ರುಪೀಸ್ ಕೊಟ್ಟಿದ್ದೀನಿ. ನೋಡಿ 2 ಶೇಡ್ನ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದಕ್ಕೆ ಒಂದು ಸೆಟ್ಟಿಂಗ್ ಸ್ಪ್ರೇ ಫ್ರೀ ಕೊಟ್ಟರು ನನಗೆ. ನೋಡಿ ಒಂದು ಫ್ರೀ ಬಂತು, ಬೈ 2 get 1 ಫ್ರೀ ಬಂತು ನನಗೆ. ಬೇಕಾದವ್ರದ್ದು ಇದು ಪ್ರೊಫೆಷ್ನಲ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ಇದನ್ನ ನಾನು ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಾನು ಮ್ಯಾಕ್ ಯೂಸ್ ಮಾಡ್ತಾ ಇದ್ದೆ ಸೆಟ್ಟಿಂಗ್ ಸ್ಪ್ರೇ, ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಇದು ಫ್ರೀಯಾಗಿ ಬಂದಿದ್ದು ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟು ನಾನು ನೈಕಾದಲ್ಲಿ ಶಾಪಿಂಗ್ ಮಾಡಿದ್ದು. ಫ್ರೆಂಡ್ಸ್, ಈ 2 ಶೇಡ್ನ ನಾನು ಬೈ ಮಾಡಿದೆ. ಬೈ 2 get 1 ಆಫರ್ಸ್ ಎಲ್ಲ ಇದೆ ಲಿಪ್ಸ್ಟಿಕ್ ಮೇಲೆ. ಸೊ ಯಾರೆಲ್ಲ ಲಿಪ್ಸ್ಟಿಕ್ ತೊಗೊಬೇಕು, ಇದು ಬೆಸ್ಟ್ ಟೈಮು. ಬೈ 2 ತೊಗೊಂಡ್ರೆ ಇನ್ನೊಂದು ಫ್ರೀ ಸಿಗುತ್ತೆ ನಿಮಗೆ. ನೋಡಿ ಈ 2 ಬ್ಯೂಟಿಫುಲ್ ಶೇಡ್ಸ್ನ ತೊಗೊಂಡೆ. ಒಂದು ನೂಡ್ ಶೇಡ್ ತೊಗೊಂಡೆ, ಒಂದು ರೆಡ್ ಶೇಡ್ ತೊಗೊಂಡಿದ್ದೀನಿ ನಾನು. ರೆಡ್ ಮೀನ್ಸ್ ಮರೂನ್, ಲೈಕ್ ಪಿಂಕ್ ಆಗು ಯೂಸ್ ಮಾಡ್ಬೋದು, ರೆಡ್ ಆಗು ಯೂಸ್ ಮಾಡ್ಬೋದು ಇದು. ಸೊ ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರಿಂದ ತೊಗೊಂಡೆ. ನೋಡಿ ಯಾವ ಥರ ಇದೆ, ಯಾವ ಥರ ಕಾಣುತ್ತೆ ಅಂತ ಶೇಡ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಕಂಪ್ಲೀಟ್ ನೂಡ್ ಶೇಡ್, ಇದು ತುಂಬಾ ಚೆನ್ನಾಗಿದೆ. ನೋಡಿ ಈ ಶೇಡ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಇದು ಡಾರ್ಕಾಗಿ ಹಾಕಿದ್ರೆ ರೆಡ್ ಆಗುತ್ತೆ, ಲೈಟಾಗಿ ಹಾಕಿದ್ರೆ ಪಿಂಕ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಯಾವ ಶೇಡ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ ಇದೊಂದು ತೊಗೊಂಡೆ. ಸೊ ತುಂಬಾ ಇಷ್ಟ ಆಯಿತು ನನಗೆ, ಇದು ಅವಶ್ಯಕತೆ ಇತ್ತು, ಆದ್ದರಿಂದ ತೊಗೊಂಡಿದ್ದು. ಇದಕ್ಕೆ 1400 ಕೊಟ್ಟಿದ್ದೀನಿ. ಇದು ಟ್ಯಾಗ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. 1400 ಕೊಟ್ಟೆ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಅದರಿಂದ ಇಷ್ಟ ಆಯಿತು. ಆಫರ್ಸ್ ಇತ್ತು, ಸೊ ಅದರಿಂದ ತೊಗೊಂಡಿದ್ದು. ಮತ್ತು ಇದೊಂದು ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಸೊ ಅದರಿಂದ ತೊಗೊಂಡಿದ್ದೀನಿ. ಇದಕ್ಕೆ ನಾನು 299 ಕೊಟ್ಟಿದ್ದೀನಿ. ಸೊ ತುಂಬಾ ಶಾಪಿಂಗ್ ಮಾಡಿದ್ವಿ ಈ ಸರಿ ಅಂತೂ, ತುಂಬಾ ಅವಶ್ಯಕತೆ ಇತ್ತು, ಅದರಿಂದ ತೊಗೊಂಡಿದ್ದು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಸೊ ನಿಮಗೇನೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಮತ್ತು ಒಳ್ಳೊಳ್ಳೆ ಆಫರ್ಸ್ ಇದೆ, ನಡೀತಾ ಇದೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಹೋಗಿ ಶಾಪಿಂಗ್ ಮಾಡಿ ಎಕ್ಸಾಸ್ ಮಾಲಲ್ಲಿ. ಸೊ ತುಂಬಾ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಲಾಸ್ಟ್ ಸಂಡೇ ಹೋಗಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಕುರ್ತಾ ಆಗಿರ್ಬೋದು, ಎವ್ರಿಥಿಂಗ್ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ವಾಚ್ ಎಲ್ಲ ತೊಗೊಳ್ತಿತ್ತು, ಬಟ್ ಆದರೆ ಆಗಲಿಲ್ಲ. ಸೊ ತುಂಬಾ ಟೈಮ್ ಆಗ್ಬಿಡ್ತು. ನನ್ನ ಮಗನ ಜೊತೆ ಹಾಡ್ಕೊಂಡು ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಇತ್ತು. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೆಕ್ಸ್ಟ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ವಿ, ನಾವು ಮನೆಗೆ ಬೇಗನೆ ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.